ಸರ್ಕಾರದ ವಿರುದ್ಧವಾಗಿ ಕೇಸರಿ ಪಡೆ ವಾಗ್ದಾಳಿಯನ್ನ ನಡೆಸಿದೆ. ಕಾಂಗ್ರೆಸ್ ಪಾರ್ಟಿ ತಂದಿರುವಂತಹ ನಿರ್ಣಯ ಇಲ್ಲಿಗಲ್, ಸಿದ್ದರಾಮಯ್ಯ ತಂದಿರುವಂತಹ ನಿರ್ಣಯ ಇಲ್ಲಿಗಲ್, ಜಿರಾಮ್ಜಿ ವಿರುದ್ಧವಾಗಿ ನಿರ್ಣಯ ತಂದಿರೋದೇ ಇಲ್ಲಿಗಲ್ ಅಂತ ಹೇಳಿ ಸರ್ಕಾರದ ವಿರುದ್ಧ ಕೇಸರಿ ಪಡೆ ವಾಗ್ದಾಳಿಯನ್ನ ನಡೆಸಿದೆ. ಇನ್ನೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ತಂದಿರತಕ್ಕಂಥ ಒಂದು ನಿರ್ಣಯ ಏನಿದೆ, ಜಿರಾಮ್ಜಿ ಬಗ್ಗೆ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಕ್ಕಂಥ ನಿರ್ಣಯ ಇದು ಇಲ್ಲಿಗಲ್. ಈಗಾಗಲೇ ನಮ್ಮ ಉಪನಾಯಕರು, ಅದೇ ರೀತಿ ನಮ್ಮ JDSನ ನಾಯಕರಾದಂಥ ಸುರೇಶ್ ಬಾಬು ಅವರು, ನಮ್ಮೆಲ್ಲ ಜ್ಞಾನೇಂದ್ರ ಎಲ್ಲರೂ ಕೂಡ ರೂಲ್ಸ್ ಬುಕ್ಕಲ್ಲಿ ಕ್ಲಿಯರ್ ಆಗಿದೆ, 5 ಗಂಟೆಗಳ ಮೇಲೆ ಚರ್ಚೆ ಆಗಬಾರ್ದು ಅಂತ ಇದೆ. ಇವರು 5 ಗಂಟೆಯಿಂದ ಚರ್ಚೆ 6-7 ಗಂಟೆವರೆಗೂ ಹೋಗಿದೆ, ನೆನ್ನೆಯಿಂದ ಶುರುವಾಗಿದೆ. ಅಂದರೆ 7 ದಿನ ನೋಟಿಸ್ ಕೊಡಬೇಕಾಗಿತ್ತು, ಆ 7 ದಿನ ನೋಟಿಸು ಕೊಟ್ಟಿಲ್ಲ. ಏಕಾಏಕಿ ದೌರ್ಜನ್ಯ ಮಾಡಿ ನಿರ್ಣಯವನ್ನು ತಂದಿದ್ದಾರೆ. ನಿರ್ಣಯ ಮಾಡಿರೋದು ಅದು ಕಸದ ಬುಟ್ಟಿಗೆ ಹಾಕಿರೋ ನಿರ್ಣಯ. ಡಸ್ಟ್ಬಿನ್, ಕಾರ್ಪೊರೇಷನ್ನಿನ ಡಸ್ಟ್ಬಿನ್, ಆ ಡಸ್ಟ್ಬಿನ್ಗೆ ಆ ನಿರ್ಣಯ ಹೋಗಬೇಕು. ಅದಕ್ಕೆ ಇವತ್ತು ಕೇವಲ ನಕಲಿ ಗಾಂಧಿಗಳ ಹೆಸರನ್ನು ಇಟ್ಟುಕೊಂಡು ರಾಜಕಾರಣ ಮಾಡುವಂಥ ಈ ಕಾಂಗ್ರೆಸ್ನವ್ರಿಗೆ ಒಂದು ಕಾನೂನದಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡಿ ಉತ್ತಮವನ್ನು ಮಾಡಿ ಅದರಲ್ಲಿ ಲೂಟಿ ಹೊಡೆದು ಕಡಿಮೆ ಆಗ್ತೈತೆ ಅಂತಂದ್ರೆ ಅದರ ಮೂಲಕ ಉತ್ತಮ ಅಸೆಟ್ಗಳು ಏನು ಕ್ರಿಯೇಟ್ ಆಗ್ತಾವೆ. ಇನ್ನು 2 ವರ್ಷದಲ್ಲಿ ನಮ್ಮ ದೇಶ ನೋಡ್ತೈತಿ ಈ ಜಿರಾಮ್ಜಿ ಕಾನೂನಿನ ಮೂಲಕ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇಡೀ ಗ್ರಾಮ ನಿಬ್ಬರಿಗಾಗಿ ನೋಡುವಂಥ ಒಂದು ಯೋಜನೆಗಳಲ್ಲಿ ಕಾಣಕ್ಕೆ ಶುರು ಆಗ್ತಾವೆ. ಅದ್ರ ಮೂಲಕ ಕಾಂಗ್ರೆಸ್ಸು ಯಾವ ರೀತಿ ಕೆಟ್ಟ ಕೆಲಸ ಮಾಡ್ತಿತ್ತು ಅಂತ ಜನರಿಗೆ ಗೊತ್ತಾಗ್ತೈತಿ. ಹಾಗಾಗಿ ಅದಕ್ಕೆ ಹೆದರಿ ಇವತ್ತು ಒಂದು ಯಾವುದೋ ಒಂದು ಸುಳ್ಳು ನೆಪ ಇಟ್ಕೊಂಡು ಇವರು ಈ ಕಾನೂನನ್ನು ವಿರೋಧಿಸುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ, ಅತ್ಯಂತ ಹಳ್ಳಿಯ ಮುದುಕಿಗೆ ಕೂಡ ಹೋಗಿ ತೋರಿಸಿದ್ರೆ ಗೊತ್ತು ಇದು MNGRGಯಲ್ಲಿ ಏನು ಕಾನೂನಿದೆ, ಮನ್ರೇಗಾ ಕಾನೂನು, ಇದ್ರ ಬರೀ ಲೂಟಿ ಹೊಡೆಯೋ ಕಾನೂನು ಅಂಥೇಳಿ. ಹಾಗಾಗಿ ಪ್ರತಿಯೊಬ್ಬ ಗ್ರಾಮಸ್ಥರು ಕೂಡ ಇದರಲ್ಲಿ ಏನು ಸುಧಾರಣೆ ಆಗಬೇಕಿತ್ತಂದ್ರೆ ಅದನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ಮತ್ತೊಂದು ಓಟು ಚೋರಿ ಅಂತ ಒಂದೇನೋ ಅಭಿಯಾನ ಮಾಡಿದರು, ಕೆಲಸಕ್ಕೆ ಜನರಿಗೆ ಮನಸ್ಸಿಲ್ಲದಂಥ ಅಭಿಯಾನಗಳಲ್ಲಿ ಇದು ಒಂದು ಕೂಡ ಅವ್ರದ್ದು ಅಭಿಯಾನ ಆಗ್ತೈತಿ. ಮತ್ತೊಮ್ಮೆ ಜನರಿಂದ ಚೀಮಾರಿ ಹಾಕಿಸ್ಕೊತಾರೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಪ್ರಾರಂಭದಿಂದಲೇ ಕೂಡ ಈ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಎಡವಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪ್ರಾರಂಭದಲ್ಲಿ ಏನು ಘನತೆವೆತ್ತ ರಾಜ್ಯಪಾಲರು ಬಂದಂಥ ಸಂದರ್ಭದಲ್ಲೂ ಕೂಡ ಇವ್ರ ನಡೆ ಹೇಗಿತ್ತು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ, ರಾಜ್ಯದ ಜನ ಎಲ್ಲ ಕೂಡ ಗಮನಿಸಿದ್ದಾರೆ. ಅಲ್ಲಿ ಇವ್ರ ನಡವಳಿಕೆ ಅದಾದ ನಂತರ ಆ ಚರ್ಚೆ ಬಗ್ಗೆ ಬಂದಾಗಲೂ ಕೂಡ ಅವಹೇಳನಕಾರಿಯಾಗಿ ಘನತೆವೆತ್ತ ರಾಜ್ಯಪಾಲರನ್ನ ಯಾವ್ಯಾವ ರೀತಿ ಇವರು ನಿಂದಿಸ್ಬೋದು ಇದೆಲ್ಲದನ್ನು ಕೂಡ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಈ ಸದನದಲ್ಲಿ ಯಾವ್ಯಾವುದು ಶಿಷ್ಟಾಚಾರ ಉಲ್ಲಂಘನೆ ಮಾಡಬೇಕೋ ಎಲ್ಲ ರೀತಿಯೂ ಮಾಡಲಿಕ್ಕೆ ಆ ಪೀಠವನ್ನು ದುರ್ಬಳಕೆ ಮಾಡ್ಕೊಂಡಿದೆ ಈ ಸರ್ಕಾರ ಅಂತ ನೇರವಾಗಿ ಆಪಾದನೆ ಮಾಡಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಅದಾದ ನಂತರ ಇವತ್ತೇನು ನಾವೆಲ್ಲರೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು 1000 ಕೋಟಿಗಟ್ಟಲೆ ಹಣನ ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಆ ಇಲಾಖೆ ಅಧಿಕಾರಿಗಳೇ ಕೂಡ ಆಡಿಯೋದಲ್ಲೆಲ್ಲ ಹೇಳಿರ್ತಕ್ಕಂಥದ್ದು. ಬರೀ ಅಧಿಕಾರಿಗಳು ಅವ್ರು ವೈಯಕ್ತಿಕವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮಂತ್ರಿಗಳಿಗೆ ಕೊಡಬೇಕು ಅಂತಕ್ಕಂಥದ್ದೆಲ್ಲದನ್ನು ಕೂಡ ಹೇಳಿರೋದನ್ನು ಇವತ್ತು ನಾವೆಲ್ಲ ಅದನ್ನು ಪುರಾವೆಗಳು ಕೊಟ್ಟರು ಕೂಡ ಈ ಸರ್ಕಾರ ಅದನ್ನು ಲಘುವಾಗಿ ತಗೊಳ್ಳೋವಂಥದ್ದು. ಅಲ್ಲಿ ಸದಸ್ಯರುಗಳು ಬೇರೆಯವ್ರು ಮಾಡ್ದಂಗೆ ಇವರು ಮಾಡಿದ್ದಾರೆ ಬಿಡ್ರಿ ಅಂತಕ್ಕಂಥದ್ದನ್ನ ಆಡಳಿತ ಪಕ್ಷದ ಸದಸ್ಯರುಗಳೆಲ್ಲ ಮಾತಾಡ್ತಕ್ಕಂಥದ್ದನ್ನ ಇದೆಲ್ಲ ನೋಡಿದ್ರೆ